ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ವಲ್ಪ ಓಕೆ ಹಂಗಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಏನಾಗಿದೆ ಅಂತ. ಲಾಸ್ಟ್ ಸ್ಟೋರೀಸಲ್ಲಿ ಆಗಿರಲಿ ಅಥವಾ ಪ್ರೆಸೆಂಟ್ ವಿಡಿಯೋನಲ್ಲೂ ಕೂಡ ಕಾಣಿಸ್ತಿದೆ ಏನಾಗಿದೆ ಅಂತ. ಸದ್ಯಕ್ಕೆ ಇಂಪ್ಲಾಂಟೇಷನ್ ಆಗಿದೆ. ಸೊ ವೇಟಿಂಗ್ ಫಾರ್ ದ ಕ್ರಾನ್. another 2 days I'll get it and after that everything will be fine ಅನ್ಕೊಂಡಿದ್ದೀನಿ. ಡಾಕ್ಟರ್ 100% ಫೈನ್ ಚೆನ್ನಾಗಾಗುತ್ತೆ ಅಂತ ಅಂದಿದ್ದಾರೆ. ಬಟ್ ಇವಾಗ ಸದ್ಯಕ್ಕೆ ಇನ್ನೂ ಪೇನ್ ತುಂಬಾ ಇದೆ. ಬಟ್ ಲಿಟ್ರಲಿ ಯಾರ್ಯಾರು ನನಗೆ ಮೆಸೇಜ್ ಮಾಡಿದ್ದೀರಾ, ಯಾರ್ಯಾರು ನನ್ನ ಬಗ್ಗೆ ಗೊತ್ತಿಲ್ಲದರೂ ಕೂಡ ತುಂಬ ಮೆಸೇಜ್ ಮಾಡಿದ್ದೀರಾ, ತುಂಬ ಕೇಳಿದ್ದೀರಾ ನನ್ನ ಬಗ್ಗೆ. ನಂಗೆ ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಇವತ್ತು ಆನ್ಲೈನ್ ಬಂದಿದ್ದು ನಿಮ್ಮೆಲ್ರಿಗೂ ಒಂದು ಥ್ಯಾಂಕ್ಸ್ ನೋಟ್ ಹೇಳೋಣ ಅಂತಲೇ. ಆ್ಯಂಡ್ ಆಲ್ಸೋ ಟು ಒನ್ ಆಫ್ ದ ರೀಸನ್ ಬಿಕಾಸ್ ಎಲ್ಲರೂ ಕೂಡ ನಾನು ಅಗ್ಲಿ ಆಗಿದ್ದೀನಿ ಅಲ್ವಾ, ನಾನು ಡಾರ್ಕ್ ಇದ್ದೀನಿ, ನನ್ನ ಹೇರ್ ಚೆನ್ನಾಗಿಲ್ಲ, ನಾನು ಅದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ವೀಡಿಯೋ ಮಾಡೋದನ್ನೇ ಬಿಟ್ಬಿಡ್ತಾರೆ, ಅಥವಾ ಯಾರು ವೀಡಿಯೋನೂ ಮಾಡೋದಿಲ್ಲ, ಅಥವಾ ತುಂಬ ಕೆಲಸಗಳನ್ನ ಮಾಡೋದಿಲ್ಲ. ಬಟ್ ಲಿಟ್ರಲಿ ಸಿ ಮೀ ಲಾಸ್ಟ್ ವೀಕಲ್ಲಿ ನಾನು ಯಾವ ಥರ ವೀಡಿಯೋಸ್ ಹಾಕಿದೆ. ಆ್ಯಂಡ್ ದಿಸ್ ವೀಕ್ ಲಿಟ್ರಲಿ ಮೈ ಫೇಸ್ ಇಸ್ ಲೈಕ್ ದಿಸ್, ಬಟ್ ಸ್ಟಿಲ್ ಐ ಕೇಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಬಟ್ ಲಿಟ್ರಲಿ 3 days ಕೂಡ ನಾನು ಬಂದಿರಲಿಲ್ಲ, ನಾನು ನೋಡೂ ಇರಲಿಲ್ಲ ನನ್ನ ಫೇಸ್ನ ಮಿರರ್ ಮುಂದೆ, ಅಷ್ಟು ಬೇಜಾರಾಗಿತ್ತು. ಬಟ್ ಇವತ್ತು ಐ ಡೋಂಟ್ ನೋ ಇಟ್ ಟು ಮೋಟಿವೇಟ್ ಸಮ್ಮನ್ ಆರ್ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳಕ್ಕ ಅಥವಾ ನನ್ನ ಕಾನ್ಫಿಡೆನ್ಸ್ ಕುಗ್ಗದೇ ಇರಲಿ ಅಂತ ನಾನು ಬಂದಿದ್ದೇನೆ ಇವತ್ತು ಆನ್ಲೈನ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಸಮ್ಹೌ ಯಾರು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಕಮ್ಮಿ ಮಾಡ್ಕೊಬೇಡಿ. ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟ್ ವೇ. ನಿಮ್ಮ ವೇನೇ ಚೇಂಜ್ ಮಾಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಬೈ ದ ವೇ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ನನ್ನ ಬಗ್ಗೆ ಕೇಳಿದ್ದಕ್ಕೆ, ನನ್ನ ಬಗ್ಗೆ ಕಾಳಜಿ ವಹಿಸಿದ್ದಕ್ಕೆ, ನನ್ನನ್ನು ವಿಚಾರಿಸಿದ್ದಕ್ಕೆ.